ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಇಲ್ಲಿನ ಪ್ರಧಾನಿಗಳು ಮತ್ತು ಇಲ್ಲಿನ ಸರ್ಕಾರದ ವಿರುದ್ಧ ಅತ್ಯಂತ ಅಪಹಾಸ್ಯದ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇದನ್ನ ನೋಡಿಕೊಂಡು ಭಾರತದ ವಿದೇಶಾಂಗ ಇಲಾಖೆ ಮತ್ತು ಪ್ರಧಾನಿ ವಿದೇಶಾಂಗ ವಕ್ತಾರರು ಎಲ್ಲರೂ ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಇದೇನಾಗಿದೆ ಅಂದ್ರೆ ಟ್ರಂಪ್ ಅವರ ಪ್ರತಿ ಮಾತು ಇಲ್ಲಿನ ವಿಪಕ್ಷಗಳಿಗೆ ಬಹಳ ದೊಡ್ಡ ಆಹಾರ ಆಗ್ತಿದೆ. ಇಲ್ಲಿನ ವಿಪಕ್ಷ ನಾಯಕರುಗಳು ಅಥವಾ ಬೇರೆ ಯಾರೇ ಒಂದು ಪ್ರಶ್ನೆ ಮಾಡ್ಲಿ, ಒಂದು ಮಾತಾಡ್ಲಿ, ಒಂದು ಹೇಳಿಕೆ ಕೊಡ್ಲಿ, ಅದಕ್ಕೆ ತಮ್ಮದೇ ಆದ ಹಾಸ್ಯ, ವ್ಯಂಗ್ಯ, ಅಂದ್ರೆ ವಿಡಂಬನಾತ್ಮಕವಾಗಿ ಮಾತನಾಡುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶ ಒಂದು ಸಾರ್ವಭೌಮತ್ವ ದೇಶ. ಈ ದೇಶದ ಒಂದು ಘನತೆಗೆ ತಕ್ಕದಾದ ರೀತಿಯಲ್ಲಿ ಬೇರೆ ದೇಶದ ಒಬ್ಬ ನಾಯಕ ಮಾತಾಡಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಬೇಕಾಗತ್ತೆ. ಯಾಕೆ ಭಾರತ ತಡವರಿಸ್ತಾ ಇದೆ, ಉತ್ತರ ಕೊಡ್ತಾ ಇಲ್ಲ, ಪದೇ 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 ಹೀಯಾಳಿಸುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಏನು ಅಂತಂದ್ರೆ, ವಾಷಿಂಗ್ಟನ್ ನಲ್ಲಿ ನಡೆದಂತ GOP ಸಭೆಯಲ್ಲಿ ಇದೇ ಟ್ರಂಪ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಳಿದ್ರು. ಸರ್ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ನನ್ನನ್ನ ಕೇಳಿದ್ರು, ಆದ್ರೆ ನಾನು ಭೇಟಿ ಆಗ್ಲಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಅಲ್ಲಿ ಆಪರೇಷನ್ ಸಿಂಧೂರ್ ಆಯ್ತು ಅಂತಂದ್ರೆ ಅದಕ್ಕೂ ಹೇಳಿಕೆ ಕೊಡ್ತಾರೆ, ನಾನೇ ಮಧ್ಯಸ್ಥಿಗೆ, ನಾನು ಭಯಪಡಿಸ್ತೆ, ನಾನು ಬ್ಲಾಕ್ ನಿಮ್ ಜೊತೆ ವ್ಯಾಪಾರ ವಹಿವಾಟು ಮಾಡೋದಿಲ್ಲ ಅಂತ. ಅದಕ್ಕೆ ಹೆದರ್ಕೊಳ್ತು ಭಾರತ, ನರೇಂದ್ರ ಮೋದಿ ಹೆದರ್ಕೊಂಡ್ರು ಅಂತ ಮತ್ತೆ ಅದೇ ರೀತಿ ಹೇಳಿಕೆ ಕೊಟ್ಟಿದೆ. ಇನ್ನು ರಷ್ಯಾ ಜೊತೆಗೆ ತೈಲ ಖರೀದಿಗೆ ಸಂಬಂಧಪಟ್ಟಂತೇನು ಇದೆ ಅಂದ್ರೆ ಅವ್ರು ಭಯಗೊಂಡಿದ್ದಾರೆ. ಮೊನ್ನೆ ವೆನಿಜುವೆಲಾದ ಮೇಲೆ ಅವರು ದಾಳಿ ಮಾಡಿ ಅಲ್ಲಿನ ಮಡೂರ ಅವರನ್ನ ಕಿಡ್ನಾಪ್ ಮಾಡಿದ ಸಂದರ್ಭದ ಭಾರತದ ಬಗ್ಗೆ ಮಾತಾಡ್ತಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನ್ ಸಂತೋಷವಾಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತು, ನನ್ನನ್ನ ಸಂತೋಷ ಪಡಿಸ್ಬೇಕು ಅಂತ ಅವ್ರು ಕಾಯ್ತಾರೆ. ಅಂದ್ರೆ ಏನ್ ನಡೀತಿದೆ, ಒಬ್ಬ ಅಮೆರಿಕ ಅಧ್ಯಕ್ಷನ ಏನ್ ಹೇಳಿದ್ರು ಕೂಡ ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಉತ್ತರನೇ ಇರೋದಿಲ್ಲ. ನೇರವಾಗಿ ಇಲ್ಲಿ ತನಕ ಭಾರತದ ವಿದೇಶಾಂಗ ಇಲಾಖೆ, ವಿದೇಶಾಂಗ ವಕ್ತಾರರು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿರುವ ಯಾವ ಹೇಳಿಕೆಗಳಲ್ಲೂ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನ ಗುರಿಯಾಗಿಸಿ ಅಥವಾ ಅವರ ಹೇಳಿಕೆಗಳನ್ನ ನೇರವಾದ ಪದಗಳಲ್ಲಿ ಖಂಡಿಸುವ ಹೇಳಿಕೆಗಳೇ ಬಿಡುಗಡೆ ಆಗಿಲ್ಲ. ಎಲ್ಲರೂ ಹೇಗಿದೆ ಅಂತಂದ್ರೆ ಒಂದು ಅಡ್ಡಗೋಡ ಮೇಲೆ ದೀಪ ಇಟ್ಟ ರೀತಿಯಲ್ಲಿ. ಯಾಕೆ ನಿಮಗೆ ಟ್ರಂಪ್ ಕಂಡ್ರೆ ಈ ಪ್ರಶ್ನೆ ಮಾಡ್ಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಮಜಿಯೇ ಸರ್ಜಿ ಅಂದ್ರೆ ಫರ್ಕ್, ಭಿನ್ನತೆ ಏನಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಇಂದಿರಾ ಗಾಂಧಿ ಅವ್ರನ್ನ ಇಟ್ಟು ಹೇಳಿದ್ದಾರೆ. 1971ರಲ್ಲಿ ಇದೇ ರೀತಿಯ ಬೆದರಿಕೆಯನ್ನ ಅಮೆರಿಕ ಹಾಕಿತ್ತು, ಆದ್ರೆ ಅವರು ಬೆದರಲಿಲ್ಲ. ನೌಕಾತುಕಡಿಯನ್ನು ಕಳಿಸ್ತು, ಆದ್ರೆ ಬೆದರಲಿಲ್ಲ ಭಾರತದ ಪ್ರಧಾನಿ. ನಾವೇನ್ ಮಾಡ್ಬೇಕು ಅದನ್ನ ಮಾಡಿನೇ ತೀರ್ತೀವಿ ಅಂತ ಒಬ್ಬ ಹೆಣ್ಮಗಳು, ಈ ದೇಶದ ಹೆಣ್ಮಗಳು ಪ್ರಧಾನಿ ಗಟ್ಟಿಯಾಗಿ ನಿಂತ್ಕೊಂಡ್ರು. ಆ ಗಟ್ಟಿತನ ಯಾಕೆ ಪ್ರಧಾನಿ ಅವರು ತೋರಿಸ್ತಿಲ್ಲ? ಒಂದು ಸರಿ ಅಲ್ಲ, ಪದೇ 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 ಇದೇ ಟ್ರಂಪ್. ಯಾವ ಸಂದರ್ಭದಲ್ಲಿ ಟ್ರಂಪ್ ಬಹಳ ದೋಸ್ತೆ, ಅಬ್ಕಿ ಬಾಡ್ ಟ್ರಂಪ್ ಈ ಸರ್ಕಾರ ಅಂತ ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡಿ ಆತ ಇಲ್ಲಿ ಬರೋ ಸಂದರ್ಭದಲ್ಲಿ ಎಲ್ಲಾ ಕೊಳಗೇರಿಗಳಿಗೆ ಬೇಲಿಯನ್ನ ಹಾಕ್ಸಿ, ಅಲ್ಲಿ ಬಟ್ಟೆಯನ್ನ ಕಟ್ಸಿ, ಪರದೆಯನ್ನ ಕಟ್ಸಿ, ಆತನಿಗೆ ಏನು ಭಾರತದ ಕೊಳಗೇರಿಗಳು ಕಾಣಬಾರದು ಅಂತ ಕೋವಿಡ್ ಸಂದರ್ಭ ಇದ್ರು ನಿಯಮಗಳ ಉಲ್ಲಂಘನೆಯನ್ನು ಮಾಡಿದ್ರು. ಅದೇ ಟ್ರಂಪ್ ಇವತ್ತು ಭಾರತದ ಸಾರ್ವಭೌಮತೆ, ಭಾರತದ ಆಡಳಿತ ಮತ್ತು ಇಲ್ಲಿನ ನಾಗರಿಕರ ಬಗ್ಗೆ ಅತ್ಯಂತ ತುಚ್ಛವಾಗಿ, ಏಕಪಕ್ಷೀಯವಾಗಿ ಮತ್ತು ಕೀಳು ಮಟ್ಟದಲ್ಲಿ ಮಾತನಾಡ್ತಾ ಇದ್ರೆ ಅದನ್ನ ಕಠಿಣ ಶಬ್ದಗಳಲ್ಲಿ ಖಂಡಿಸಬೇಕಾದಂತ ಬಹುದೊಡ್ಡ ಜವಾಬ್ದಾರಿ ಈ ದೇಶದ ಪ್ರಧಾನಿಗಿದೆ. ಅವರು ಈ ದೇಶದ ಪ್ರಧಾನಿ, ಈ ದೇಶದ ಸಮಸ್ತ ಪ್ರಜೆಗಳನ್ನ ಪ್ರತಿನಿಧಿಸುವಂತ ಪ್ರಧಾನಿ ಅವರು. ವಿದೇಶಾಂಗ ಇಲಾಖೆ ಇದೆ, ಆ ಇಲಾಖೆ ವಕ್ತಾರರಿದ್ದಾರೆ, ಸಚಿವರಿದ್ದಾರೆ. ಅವರೆಲ್ಲರೂ ಏನ್ ಮಾಡ್ತಿದ್ದಾರೆ? ಟ್ರಂಪ್ ಪದೇ 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 ಈ ತರದ ಅವಮಾನವನ್ನ ಮಾಡ್ತಿದ್ರು, ಅದನ್ನ ಯಾಕೆ ಸಹಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಈ ಅವಮಾನಗಳನ್ನ ಸಹಿಸ್ಕೊಳ್ತಿರೋದ್ರ ಹಿಂದೆ ಟ್ರಂಪ್ ಹೇಳೋ ರೀತಿಯಲ್ಲಿ ನಿಜವಾಗಿಯೂ ಬೆದರಿದ್ದಾರ ನರೇಂದ್ರ ಮೋದಿ ಅವರು? ಅದನ್ನ ಹೇಳ್ತಾರೆ ಟ್ರಂಪ್, ಅವ್ರು ಬೆದರಿದ್ದಾರೆ, ನಾನು ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿರೋ ಕಾರಣಕ್ಕಾಗಿ ಮತ್ತೆ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡೋ ಮಾತುಗಳನ್ನ ಆಡ್ತಿದ್ದಾರೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಭಾರತ ಮಾಡ್ಬೇಕು. ಅದೇ ಕಾರಣಕ್ಕಾಗಿನೇ ರಷ್ಯಾ, ಚೀನಾ, ಭಾರತ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡ್ವು. ಆ ಮುಖಾಂತರ ಅಮೆರಿಕಕ್ಕೆ ಸಂದೇಶವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪರ್ಯಾಯ ವ್ಯವಸ್ಥೆಗಳನ್ನ, ಪರ್ಯಾಯ ರಫ್ತು ಆಮದಿನ ಮಾರ್ಗವನ್ನ ಭಾರತ ಕಂಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ, ಅದು ಯಾವುದೇ ದೇಶ ಆಗ್ಲಿ, ಯಾವುದೇ ದೇಶದ ವ್ಯಕ್ತಿ ನಮ್ಮ ದೇಶದ ಮೇಲೆ, ಇಲ್ಲಿನ ಆಡಳಿತದ ಮೇಲೆ, ಇಲ್ಲಿನ ಪ್ರಧಾನಿಯವರ ಮೇಲೆ ಪದೇ ಪದೇ ಈ ತರ ನಿಂದನಾತ್ಮಕ ಹೇಳಿಕೆಗಳನ್ನ ಕೊಟ್ಟ ಸಂದರ್ಭದಲ್ಲಿ ಅದನ್ನ ಸಹಿಸೋದಕ್ಕಾಗೋದಿಲ್ಲ. ಮುಖ್ಯವಾಗಿ ದೇಶವನ್ನ ನಡೆಸ್ತಿರೋರು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಖಂಡಿಸ್ಬೇಕು. ಅವರದೇ ಭಾಷೆಯಲ್ಲಿ ಅವರಿಗೆ ಉತ್ತರವನ್ನ ಕೊಡ್ಬೇಕು. ಈಗ ಪಾಕಿಸ್ತಾನಕ್ಕೆ ಹೇಳ್ತಾರಲ್ಲ, ಅವರ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಟ್ವಿ ಅಂತ, ಅದನ್ನ ಅತ್ಯಂತ ಹೆಮ್ಮೆಯಿಂದ ನರೇಂದ್ರ ಮೋದಿ ಅವರು ಬಂದು ಹೇಳ್ಕೊಳ್ತಾರಲ್ಲ. ಇಲ್ಲಿನ ನಾಯಕರುಗಳು ಮಾತಾಡಿದ್ರೆ ಅವರದ್ದೇ ಒಂದು ಯಾವುದೋ ಒಂದು ಭಾಷಾ ಪ್ರಯೋಗವನ್ನ, ಪದಪುಂಜಗಳನ್ನ ಬಳಸಿ ಮಾತಾಡ್ತಾರಲ್ಲ. ಈ ತರದ ಒಂದು ನಿಜವಾದ ದಮ್ಮು ತಾಕತ್ ಅಂತಾರಲ್ಲ, ಅದು ಟ್ರಂಪ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಇರೋದಿಲ್ವಾ? ಇರ್ಬೇಕಾಗತ್ತಲ್ಲ. ಯಾಕೆಂದ್ರೆ ಒಂದು ದೇಶದ ಘನತೆಗೆ ಸಂಬಂಧಪಟ್ಟ ವಿಚಾರ ಬಂದಾಗ ಅದನ್ನ ಮಾಡ್ಬೇಕಾಗತ್ತೆ. ಇದೆಲ್ಲವನ್ನ ಗಮನಿಸಿದಾಗ ರಾಹುಲ್ ಗಾಂಧಿ ಅವರು ಮತ್ತು ಟ್ರಂಪ್ ಅವರು ಹೇಳ್ತಾ ಇರೋ ರೀತಿಯಲ್ಲಿ ನಿಜವಾಗಿಯೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಎದುರು ಮಣಿದಿದ್ದಾರಾ, ಅವರಿಗೆ ಬೆದರಾರ ಅನ್ನೋ ಪ್ರಶ್ನೆ ಈ ಎಲ್ಲ ಬೆಳವಣಿಗೆಗಳಿಂದ ಉದ್ಭವ ಆಗತ್ತೆ.
ಇವಿಷ್ಟು ಕೂಡ ಇವತ್ತಿನ ದಿನ ಸಮಾಚಾರದ ಪ್ರಮುಖ ಅಂಶಗಳು. ಎಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕೆಳಗೆ ಕಾಣುವಂತ ಬೆಲ್ ಐಕಾನ್ ಬಟನ್ ಅನ್ನ ಪ್ರೆಸ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.